ನಮಸ್ಕಾರ. ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಗಿಡ ಮರಗಳು ಸಿಗ್ತವೆ. ಅವುಗಳಿಂದ ಕೆಲವು ಚೂರ್ಣಗಳನ್ನು ಮಾಡಿಕೊಂಡು ನಾವು ಸೇವಿಸೋದ್ರಿಂದ ನಮಗೆ ಒಳ್ಳೆ ಅನುಕೂಲ ಆಗುತ್ತೆ. ಅದರಲ್ಲಿ ಈ ಅತಿಮಧುರ ಅಂತ, ಅತಿಮಧುರವನ್ನು ಒಂದು ಗಿಡ ಮರದಿಂದ ಮಾಡಲ್ಪಟ್ಟಿರ್ತದೆ. ಅದು ಚೂರ್ಣವಾಗಿ ತಯಾರಿಸಿ ಈ ಥರ ಪಾಕೆಟೆಲ್ಲ ಪ್ಯಾಕ್ ಮಾಡ್ಕೊಂಡು ಮಾರ್ತಾರೆ. ಇದನ್ನು ನಾವು ಅನೇಕ ಚೂರ್ಣಗಳನ್ನು ಬೆರೆಸಿ ಇದನ್ನು ಸೇವನೆ ಮಾಡೋದ್ರಿಂದ ನಮಗೆ ಬಹಳ ಅನುಕೂಲ. ಇಂತಹ ಚೂರ್ಣಗಳು ನಮಗೆ ಮಾರುಕಟ್ಟೆಯಲ್ಲೂ ಲಭ್ಯ ಮತ್ತು ನಾವು ಸ್ವತಃ ತಯಾರಿಸಬಹುದು. ಇದರಿಂದ ನಮಗೆ ಅನುಕೂಲ ಜಾಸ್ತಿ ಇದೆ. ಈ ಅತಿಮಧುರ ಎಂಬುದು ಎಷ್ಟೋ ಅಂಶಗಳಿಂದ ಕೂಡಿದೆ. ಆದ್ದರಿಂದ ಇದನ್ನು ಸೇವಿಸುವುದು ಬಹಳ ಒಳ್ಳೆಯದು. ಈ ಮಧುಮೇಹ ಇದ್ದವರು ಸೇವಿಸ್ಬೋದು, ರಕ್ತ ಒತ್ತಡ ಇದ್ದವರು ಸೇವಿಸ್ಬೋದು, ಪ್ರತಿಯೊಬ್ಬರು ಇದನ್ನು ಸೇವಿಸಬಹುದು. ಅಷ್ಟು ಅನುಕೂಲಕರ ಇದೆ. ಸ್ನೇಹಿತರೆ, ಮುಂದಿನ ಒಂದು ಪೀಳಿಗೆಗೆ ನಾವು ಇದನ್ನು ಪರಿಚಯ ಮಾಡಬೇಕು. ಅವ್ರಿಗೆ ಗೊತ್ತಿಲ್ಲ ಇವೆಲ್ಲ. ಅವ್ರಿಗೇನಾದರೂ ರೆಡಿಮೇಡ್ ಟ್ಯಾಬ್ಲೆಟು, ರೆಡಿಮೇಡ್ ಇಂಜೆಕ್ಷನ್ನು, ರೆಡಿಮೇಡ್ ಇವೆಲ್ಲ ಅವ್ರಿಗೆ ಗೊತ್ತು. ಆದರೆ ಇಂತಹ ದಿವ್ಯ ಔಷಧಿಗಳು ಅವ್ರಿಗೆ ಗೊತ್ತಿಲ್ಲ. ಈ ಅತಿಮಧುರ ಎಂಬುದು ಪ್ರತಿಯೊಬ್ಬರು ಸೇವನೆ ಮಾಡೋದು. ಆದರೆ ಇದರ ಒಂದು ಕ್ಯಾರೆಕ್ಟರ್ ಸಿಹಿಯಾಗಿರ್ತದೆ. ಇದು ಬೇರೆ ಬೇರೆ ಚೂರ್ಣಗಳಲ್ಲಿ ಬೆರೆಸಿ ಇದನ್ನು ಸೇವನೆ ಮಾಡೋದ್ರಿಂದ ನಮಗೆ ಬಹಳ ಇದಾಗುತ್ತೆ. ಮುಂದಿನ ಎಪಿಸೋಡಲ್ಲಿ ಯಾವ ಚೂರ್ಣಗಳಲ್ಲಿ ಇದು ಬೆರೆಸಿ ಸೇವನೆ ಮಾಡೋದ್ರಿಂದ ಏನೇನಾಗುತ್ತೆ ಅಂತ ತಿಳಿಸ್ಕೊಡಲಾಗುತ್ತೆ. ಇದನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಮುಟ್ಟಲಿ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.